ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PS ಲೈಫ್ ಆ್ಯಂಡ್ ಲಿವಿಂಗ್. ಸೊ ಎಸ್ ಫ್ರೆಂಡ್ಸ್, ಈ ವ್ಲಾಗ್ ಬಂದುಬಿಟ್ಟು ನಾನು ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ ಹಾಕ್ತಾ ಇರೋದು ಯೂಟ್ಯೂಬಲ್ಲಿ. ಬಿಕಾಸು ಹಾಗೆ ಸುಮ್ಮನೆ ಸ್ವಲ್ಪ ಬ್ಯುಸಿ ಇದ್ದೆ. ಏನಂದರೆ ನನಗೆ ಅಂದರೆ ಅಮ್ಮನ ಮನೆಯಲ್ಲಿ ಜಾತ್ರೆ ಇತ್ತು. ಹೀಗಾಗಿ ಅಣ್ಣ ಹಾಗೆ ಅತ್ತಿಗೆಯವರು ಬಂದಿದ್ದರು ನನಗೆ ಹಾಗೆ ಅಪ್ಪಗೆ ಕರೆಯೋಕ್ಕೆ, ಅಂದರೆ ಇನ್ವೈಟ್ ಮಾಡೋಕ್ಕೆ. ಸೊ ಕರ್ಕೊಂಡು ಹೋಗೋಕ್ಕೆ ಅವ್ರ ಜೊತೆ. ಸೊ ಅವ್ರು ಬಂದಿದ್ರಲ್ವಾ, ಸೊ ಈಗ ನಮ್ಮದು ಕರ್ತವ್ಯ ಇರುತ್ತೆ. ಫಸ್ಟ್ ಟೈಮ್ ಅವರು ಆಫ್ಟರ್ ಮ್ಯಾರೇಜ್ ನಮ್ಮ ಮನೆಯಲ್ಲಿ ಅಂದರೆ ಬೆಂಗಳೂರಲ್ಲಿ ಬಂದಿದ್ದರು. ಸೊ ಹೀಗಾಗಿ ನಾವು ಅವರಿಗೆ ಯಾಕಂದರೆ ಅವರು ಒನ್ ಡೇ ಅಷ್ಟೇ ಇದ್ದರು. ಸೊ ಅಷ್ಟರಲ್ಲಿ ನಮಗೆ ಎಲ್ಲೂ ಜಾಸ್ತಿ ಅವರಿಗೆ ಹೊರಗಡೆ ಕರ್ಕೊಂಡು ಹೋಗೋಕೆ ಆಗಲಿಲ್ಲ. ಸೊ ನಾವು ಒಂದೇ ಮನೆ ಹತ್ರನೇ ಇರೋದು ಇಸ್ಕಾನ್ ಟೆಂಪಲ್ ಹತ್ರನೇ ಕರ್ಕೊಂಡು ಹೋದ್ವಿ. ಸೊ ಎಸ್, ಇಸ್ಕಾನ್ ಟೆಂಪಲ್ ಅಂದರೆ ನನ್ನ ಫೇವ್ರೆಟ್ ಪ್ಲೇಸ್. ನಾನು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಷ್ಟು ಸಲ ಹೋಗಿದ್ದೀನಿ ಲೆಕ್ಕಕ್ಕೆ ಇಲ್ಲ. ಲೈಕ್ ಒಂದು 4-5 ಟೈಮ್ ಅಂತೂ ಆಯಿತು ಈ 2 ಇಯರ್ಸಲ್ಲಿ. ಬಿಕಾಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಆ ಪ್ಲೇಸ್ ಹೋಗೋಕ್ಕೆ. ಬಿಕಾಸ್ ಅಲ್ಲಿ ರಾಧಾ ಕೃಷ್ಣ ಅವ್ರದ್ದು ಅದು ಒಂದು ಟೆಂಪಲ್ ಅಂತ ಹೇಳ್ಬೋದು. ಹಾಗೆಯೇ ಅಲ್ಲಿ ಒಂದು ಅನ್ನಪ್ರಸಾದ ಅಂತಾರಲ್ಲ, ಸೂಪರ್ ಟೇಸ್ಟಿಯಾಗಿ ಸೂಪರ್ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಸ್ನ್ಯಾಕ್ಸ್ ಸೆಂಟರಲ್ಲಿನೂ ಕೂಡ ನನ್ನ ಹಸ್ಬೆಂಡ್ ಏನೋ ತೊಗೊಂಡ್ರು. ಹಾಗೆ ನನ್ನ ಅಣ್ಣ ಮತ್ತು ಅತ್ತಿಗೆ ಅವರು ಸ್ವಲ್ಪ ಡೋನಟ್ ಅಂತ ಏನೋ ಅವ್ರು ತಿನ್ನೋಕ್ಕೆ ತೊಗೊಂಡ್ರು. ನಾನೇನು ತೊಗೊಲಿಲ್ಲ, ನಾನು ಜಸ್ಟ್ ವೀಡಿಯೋ ಕ್ಯಾಪ್ಚರ್ಸ್ ಮಾಡ್ತಾಯಿದ್ದೆ. ಸೊ ಹೀಗೆ ಎಲ್ಲ ಎಂಜಾಯ್ ಮಾಡ್ಕೊಳ್ತಾ ಹಾಗೆ ಅಪ್ಪುಗೂ ನೋಡ್ಬೋದು. ಈ ಥರ ಇದ್ದರೆ ಅಪ್ಪುಗೆ ತುಂಬ ಖುಷಿ. ಅವನೇ ಅಲ್ಲಿಂದ ಇಲ್ಲಿಂದ ಓಡಾಡ್ತಾ ಇದ್ದರೆ ಅವನಿಗೆ ಒಂಥರ ಫ್ರೀಡಮ್ ಸಿಕ್ಕಂಗೆ ಆಗುತ್ತೆ. ಯಾಕಂದರೆ ಮನೆಯಲ್ಲೇ ಇದ್ದು ಬೋರ್ ಆಗ್ತಾ ಇರುತ್ತೆ ಅವನಿಗೆ. ಅದಕ್ಕೆ ಹೊರಗಡೆ ಎಲ್ಲಾದರೂ ಔಟಿಗೆ ಹೋದರೆ ಅವನಿಗೆ 2 ಹೊಟ್ಟೆನೇ ಅಂತ ಹೇಳ್ಬೋದು. ಸೊ ಇವಾಗ ಎಲ್ಲರೂ ನಾವು ಇಸ್ಕಾನ್ ಟೆಂಪಲಲ್ಲಿ ಫುಲ್ ಎಂಜಾಯ್ ಮಾಡ್ತೀವಿ. ನನಗಂತೂ ತುಂಬಾ ಇಷ್ಟ ಆಯಿತು ಆ ಎಲ್ಲ ಮೂಮೆಂಟ್ಸು, ಖುಷಿ ಆಯಿತು. ಸೊ ಇವಾಗ ಇಸ್ಕಾನ್ ಟೆಂಪಲ್ಲು ಸ್ವಲ್ಪ ಕ್ಯಾಪ್ಚರ್ ಕೂಡ ಮಾಡಿದ್ದೀವಿ. ಯಾಕಂದ್ರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಆಗಲಿಲ್ಲ ನನಗೆ. ಯಾಕಂದರೆ ಆಲ್ರೆಡಿ ನಾನು ಇಸ್ಕಾನ್ ಟೆಂಪಲ್ ಬಗ್ಗೆ ಎಲ್ಲನೂ ಲಾಗ್ ಮಾಡಿ ನಿಮ್ಮೆಲ್ಲ ಜೊತೆ ಶೇರ್ ಮಾಡಿದ್ದೀನಿ. ನಾನು ರಶ್ ಮಾಡ್ತಾ ಇದ್ದೆ. ಅವರೆಲ್ಲರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಎಲ್ಲರೂ ತಿಂತಾಯಿದ್ರು. ಬಟ್ ನನಗೆ ಈ ಒಂದು ಪ್ರಸಾದಿಗೋಸ್ಕರ ನಾನು ತುಂಬ ರಶ್ ಮಾಡ್ತಾಯಿದ್ದೆ. ಫಾರ್ವರ್ಡ್ ಹೋಗೋನು ಅಂತ. ಯಾಕಂದರೆ ಈ ಒಂದು ಪ್ರಸಾದ ನನಗೆ ತುಂಬಾ ಇಷ್ಟ. ನನಗೆ ಈ ಒಂದು ಪ್ರಸಾದಗೋಸ್ಕರ ಎಷ್ಟೋ ಟೈಮ್ ನನಗೆ ಮನೆಯಲ್ಲಿ ಕ್ರೇವಿಂಗ್ ಆಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನಾನು ಒಂದು 2-3 ಟೈಮ್ಸ್ ಹಾಕ್ಕೊಂಡು ತಿಂದೆ ಚೆನ್ನಾಗಿ. ಅಷ್ಟರಲ್ಲಿ ನನಗೆ ಸಾಕಾಯಿತು. ಬಿಕಾಸ್ ನನಗೆ ಔಟಿಂಗ್ ಹೊರಗಡೆ ಹೋದ್ರೆ ನನಗೆ ತುಂಬ ಸುಸ್ತಾಗುತ್ತೆ. ನನಗೆ ಇಷ್ಟನೇ ಆಗಲ್ಲ ಈ ಥರ ಹೊರಗಡೆ ಅಡ್ಡಾಡೋದು ಹೋಗೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಯಾರಾದರೂ ಮನೆಗೆ ಬಂದರೆ ಅವರಿಗೆ ನಾವು ಒಳ್ಳೆ ಗ್ರೀಟಿಂಗ್ ಮಾಡೋದು ಒಂದು ಗುಡ್ ಅಂತಾರಲ್ಲ. ಸೊ ನಮ್ಮದು ಕರ್ತವ್ಯ ನಾವು ಮಾಡ್ತೀವಿ ಅಷ್ಟೇ. ಸೊ ಅಷ್ಟರಲ್ಲಿ ನೆಕ್ಸ್ಟ್ ನಾವು ಇವಾಗ ಹೋಗಬೇಕಿತ್ತು. ಟ್ರೈನ್ ಬುಕ್ ಎಲ್ಲ ಆಗಿತ್ತು. ಸೊ ಫಸ್ಟ್ ಟೈಮ್ ಬಂದಿದ್ದಾರೆ ಅಂತ ಅವರಿಗೆ ನಾವೊಂದು ಸೀರೆ ತೊಗೊಂಡಿದ್ದೀವಿ. ನನಗೆ ಒಂದು ಫೇವ್ರೆಟ್ ಸೀರೆ. ನೆಕ್ಸ್ಟ್ ಈಗ ಒಂದು ಹೆಣ್ಮಕ್ಳಿಗೆ ಇರುತ್ತೆ ಈ ಸೀರೆ ತೊಗೋಬೇಕಪ್ಪ ಅಂತ. ಸೊ ನಂದು ಈಗ ನೆಕ್ಸ್ಟ್ ಡ್ರೀಮ್ ಸೀರೆ ಅಂತ ಹೇಳ್ಬೋದು. ಆ ಸೀರೆ ನಾನು ನನ್ನ ಅತ್ತಿಗೆ ಕೊಡಿಸಿದೆ. ತುಂಬಾ ಚೆನ್ನಾಗಿ, ತುಂಬಾ ಸಾಫ್ಟು, ಅಂದರೆ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಅದೇ ಕಲರು ಎಲ್ಲ ಅವರಿಗೆ ನಾನು ಕೊಡಿಸಿದೆ. ಸೊ ನಿಮಗೇನಾದರೂ ಇಷ್ಟ ಆದರೆ ಹೇಳಿ ಕಮೆಂಟಲ್ಲಿ. ಸೊ ನೆಕ್ಸ್ಟು ನಮ್ಮದು ಏನು ಕರ್ತವ್ಯ ಇತ್ತು ನಾವೆಲ್ಲ ಮಾಡಿ ಇವಾಗ ನಾವು ಟ್ರೈನಲ್ಲಿ ಅಂದರೆ ನನ್ನ ಹಸ್ಬೆಂಡ್ಗೆ ಬಿಟ್ಟು ನಾನು, ಅಪ್ಪು, ನಮ್ಮಣ್ಣ ಹಾಗೆ ಅವರ ಹೆಂಡತಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಗೋವಾಗೆ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ಅಲ್ಲಿ ಟ್ರೈನಲ್ಲಿ ನೋಡ್ಬೋದು. ಅಪ್ಪುಗೆ ಹಿಡಿಬೇಕಂದ್ರೆ ಅದು ಒಂದು ದೊಡ್ಡ ಸಾಹಸದ ಕೆಲಸನೇ ಅನ್ಬೋದು. ತುಂಬ ಸಾಕಾಗುತ್ತೆ ನನಗೆ. ಅದಕ್ಕೆ ಟ್ರಾವೆಲ್ ಮಾಡೋಕ್ಕೆ ಬೇಜಾರಾಗುತ್ತೆ. ಬಿಕಾಸ್ ಅವನಿಗೆ ನೋಡಬೇಕು, ಕೇರ್ ಮಾಡಬೇಕು, ಹಿಡಿಬೇಕು, ಅವನ್ನೆಲ್ಲ ತುಂಟಾಟವನ್ನು ಸಹಿಸ್ಕೋಬೇಕಂದ್ರೆ ನನಗೆ ಕಷ್ಟ ಆಗುತ್ತೆ. ಸೊ ಅಷ್ಟರಲ್ಲಿ 3 ಜನ ಹೆಂಗೋ ಹ್ಯಾಂಡಲ್ ಮಾಡಿ ಕರ್ಕೊಂಡು ಹೋದೀವಿ. ಅಷ್ಟರಲ್ಲಿ ಇವರು ನನ್ನ ಫೇವ್ರೆಟ್ ಪರ್ಸನ್ ಆಯಿತಾ. ಅಪ್ಪು ಇವ್ರಿಗೆ ಅಲ್ಲಿ ಹೋದರೆ ಸಾಕು, ಅಪ್ಪು ಅವ್ರ ಜೊತೆ ಹೋಗಿಬಿಡ್ತಾನೆ. ನಾನು ನನ್ನ ಮಗನಿಗೆ ಎಲ್ಲೂ ಜಾಸ್ತಿ ಬಿಡಲ್ಲ ಯಾರ ಕಡೆನೂ. ಬಿಕಾಸ್ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಬಟ್ ಇವ್ರ ಮೇಲೆ ನನಗೆ ಫುಲ್ ನಂಬಿಕೆ ಇದೆ. ಬಿಕಾಸ್ ಇವರು ಆ ಬಾಂಡಿಗೆ ನಮ್ಮದು ಒಂಥರ ಹೀಗಿದೆ. ಅಂದರೆ ಅಕ್ಕ ತಂಗಿ ಈ ಥರ ಬಾಂಡಿಂಗ್. ಅವರು ಒಂಥರ ಸೇಫ್ ಪ್ಲೇಸು. ಮತ್ತು ಗೋವಾದಲ್ಲಿ ನಾನು ಹೋದರೆ ಎಲ್ಲರೂ ನನಗೆ ಡಿಸಪಾಯಿಂಟ್ ಮಾಡ್ತಾರೆ. ಜಸ್ಟ್ ಈ ಒಂದು ಫ್ಯಾಮ್ಲಿ ನನಗೆ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ. ಯಾವಾಗಲೂ ನನಗೆ ಅಲ್ಲಿ ಹ್ಯಾಪಿ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿಕೊಡ್ತಾರೆ. ಅವರು ನನಗೆ ತಿನ್ನೋಕ್ಕಾಗಲಿ
ಓವರಾಲ್ ನನಗೆ ಅವರು ಅಂದರೆ ತುಂಬಾ ಇಷ್ಟ. ಹಾಗೆಯೇ ಅವರಿಗೂ ನಾನು ಅಂದರೆ ತುಂಬ ಇಷ್ಟ. ಇವಾಗ ನನ್ನ ಮಗವೂ ಕೂಡ ಅವರು ತುಂಬ ಇಷ್ಟಪಡ್ತಾರೆ. ಸೊ ಅವ್ರದ್ದೆಲ್ಲ ಈ ಪ್ರೀತಿ ನನಗೆ ಒಂಥರ ಬ್ಲೆಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇವಾಗ ಊರಿಗೆ ಹೋಗಿದ್ವಿ ನಾವು, ಲೈಕ್ ಬಾಗಲಕೋಟೆ ಕಡೆ. ಅಲ್ಲಿ ನಮ್ಮ ಮಾಸಿ ಅಂದರೆ ನಮ್ಮ ಚಿಕ್ಕವ್ವದು ಜಾತ್ರೆ ಇತ್ತು. ಸೊ ಅವರು ಕೂಡ ಇನ್ವೈಟ್ ಮಾಡಿದರು. ನಾನು ಅಲ್ಲಿಗೂ ಕೂಡ ಹೋಗಲ್ಲ, ಬಿಕಾಸ್ ನನಗೆ ಬಸ್ಸು ಟ್ರಾವೆಲ್ ಅಂದರೆ ಬರಲ್ಲ, ವಾಮಿಟಿಂಗ್ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅಲ್ಲಿ ನಾನು ಹೋಗಿದ್ದೆ ಜಸ್ಟ್ ಬಿಕಾಸ್ ನನ್ನ ತಂಗಿ ಮಗಗೆ ನನಗೆ ನೋಡಬೇಕಿತ್ತು. ಬಿಕಾಸ್ ನಾವು ತುಂಬ ರೇರ್ಲಿ ನಾವು ಮೀಟ್ ಆಗೋದು. ಸೊ ಆ ಟೈಮಲ್ಲಿ ಅಲ್ಲಿ ಅವರು ನನಗೆ ಇದ್ದರು. ಸೊ ಅದಕ್ಕೆ ನನಗೂ ಅವರು ಬಾ ಅಂತ ತುಂಬಾ ಫೋರ್ಸ್ ಮಾಡಿದ್ರು, ಆಯಿತಾ. ಸೊ ಹಾಗಾಗಿ ಹೇಗಾದರೂ ಈ ಥರ ಎಲ್ಲ ಹೊರಗಡೆ ಅಲ್ಲಿ ಇಲ್ಲಿ ಹೋಗಲಿ ಅಡ್ಡಾಡೋಕ್ಕೆ ತಾನೇ ನಾವು ಬೆಂಗಳೂರಿಂದ ಬಂದಿರೋದು, ಡೈಲಿ ಮನೇಲಿ ಇದ್ದಿದ್ದು ಬೋರ್ ಆಗುತ್ತೆ. ಸೊ ಲೆಟ್ಸ್ ಗೋ ಅಂತ ನಾವು ಅಮ್ಮನ ಜೊತೆ ರೆಡಿ ಆದ್ದೀವಿ. ಅಮ್ಮ, ತಮ್ಮ, ಹಾಗೆ ಅಪ್ಪ, ನಾನು ಮತ್ತು ಅಪ್ಪು. ಸೊ ಎಲ್ಲರೂ ಅಲ್ಲಿ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀವಿ. ಅಂದರೆ ಮಟನ್ ಬ್ಯಾಟಿಂಗು, ನಾನ್ ವೆಜ್ದು ಸೂಪರಾಗಿತ್ತು. ಎಲ್ಲ ಕೂಡ ನಾನೇ ಆಲ್ಮೋಸ್ಟ್ ಅಡುಗೆ ನಾನೇ ಮಾಡಿದ್ದೆ. ನಾನೇ ಹಾಗೆ ನನ್ನ ತಂಗಿ ಇಬ್ಬರೇ ಮಾಡಿದ್ದೀವಿ, ಚೆನ್ನಾಗಿತ್ತು. ನೆಕ್ಸ್ಟು ನಮ್ಮದು ಮಾಸಿ ಕೂಡ ಅವರು ತಮ್ಮದು ಕರ್ತವ್ಯವನ್ನು ಪೂರೈಸಿದರು. ಅರಿಶಿನ ಕುಂಕುಮ ಕೊಡ್ತಾಯಿದ್ದಾರೆ ನನಗೆ, ಅಮ್ಮಗೆ, ಹಾಗೆ ನನ್ನ ತಂಗಿ ಅಂದರೆ ಅವ್ರ ಮಗಳಿಗೆ 3 ಜನರಿಗೆ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು, ಹಾಗೆಯೇ ಅಪ್ಪುಗೆ ಕೂಡ ದುಡ್ಡು ಕೊಟ್ಟರು. ಸೊ ಈ ಥರ ಎಲ್ಲ ಪ್ರೀತಿ ಸಿಗುತ್ತಲ್ವ. ಅಂದರೆ ಒಂದು ಸಲ ಅವ್ರ ಮನೆಗೆ ಹೋದಾಗೆ ಈ ಥರ ಅವರು ಸ್ಪೆಷಲಿ ಅರಿಶಿನ ಕುಂಕುಮ ಕೊಡ್ತಾರಲ್ವ, ಎಷ್ಟು ಒಂಥರ ಆ ಪ್ರೀತಿಗೆ ನಾವು ಬ್ಲೆಸ್ ಅಂತ ಅನ್ಬೋದು. ಬಿಕಾಸ್ ಒಂಥರ ಚೆನ್ನಾಗಿ ಅನಿಸುತ್ತೆ ಅವರು ಪ್ರೀತಿ ಈ ಥರ ಕರೆಯೋದು, ನಮಗೆ ಈ ಥರ ರೆಸ್ಪೆಕ್ಟ್ ಕೊಡೋದು. ಅವ್ರದ್ದೇನು ಬ್ಯಾಡ್ ನಮಗೆ, ಬಟ್ ಒಂಥರ ಅದು ಬಾಂಡಿಂಗು ಇರುತ್ತಲ್ಲ, ಅದು ಒಂದು ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನನಗೆ ಅಲ್ಲಿ ಹೋಗಿದ್ದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾನು ಜಾಸ್ತಿ ರೇರ್ಲಿ ನಾನು ಈ ಥರ ಫ್ಯಾಮ್ಲಿಗೆ ಗೆಟ್ ಟುಗೆದರ್ ಮಾಡೋದು. ನಾನು ಜಸ್ಟ್ ಅವಾಯ್ಡ್ ಮಾಡ್ತಾ ಇರ್ತೀನಿ. ಈ ಥರ ನಾನು ಒಬ್ಬಳೇ ಇರೋಕ್ಕೆ ಇಷ್ಟಪಡ್ತಾ ಇರ್ತೀನಿ. ಬಟ್ ಇತ್ತೀಚೆಗೆ ನಾನು ಹೋಗ್ತಾ ಇದ್ದೀನಿ, ಬೆರೀತಾ ಇದ್ದೀನಿ ಜನರಲ್ಲಿ. ಸೊ ಸ್ವಲ್ಪ ಇಷ್ಟ ಆಗ್ತಾ ಇದೆ. ಇಲ್ಲೂ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಒಂದು 2 ಡೇಸು ನಾನು ಸ್ಪೆಂಡ್ ಮಾಡಿದೆ ನನ್ನ ತಂಗಿ ಮಗನ ಜೊತೆ, ತಂಗಿ ಜೊತೆ, ಹಾಗೆ ನಮ್ಮ ಚಿಕ್ಕವ್ವ, ನಮ್ಮ ತಮ್ಮಂದಿರಿದ್ರು, ಎಲ್ಲರ ಜೊತೆ ನಾನು ತುಂಬ ಎಂಜಾಯ್ ಮಾಡಿದೆ. ನೋಡಿ ಅಪ್ಪು ಕೂಡ ಬಂದು ಎಂಜಾಯ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಇದು ಅಮ್ಮನ ಮನೆಯಲ್ಲಿ ಬಂದು ಪೂಜೆದು ಸೆಕೆಂಡ್ ಲಾಸ್ಟ್ ಡೇ. ಅಲ್ಲಿ ಕೂಡ ನಾವು ತುಂಬಾ ಎಂಜಾಯ್ ಮಾಡಿ ಊರಿಗೆ ಹೋದಿ. ನಾನು ಫುಲ್ ಚಿಕ್ಕ ಮಗುನೇ ಆಗಿಬಿಡ್ತೀನಿ. ನಾನು, ನಮ್ಮ ತಮ್ಮಂದಿರು, ಅಣ್ಣಂದಿರು, ಹಾಗೆ ನನ್ನ ಹಸ್ಬೆಂಡ್ ಇದ್ದರು. ಎಲ್ಲರೂ ಒಂಥರ ಕಬಡ್ಡಿ ಆಡ್ತಾಯಿದ್ದೀವಿ. ಬಿಕಾಸ್ ಬೋರ್ ಆಗ್ತಾ ಇರುತ್ತೆ. ಅಲ್ಲಿ ನಾನು ಚೈಲ್ಡ್ಹುಡಲ್ಲಿನೂ ಕೂಡ ತುಂಬಾ ಈ ಥರ ಕಬಡ್ಡಿ, ಖೋ ಖೋ, ಕುಂಟಾಟ ಈ ಥರ ಎಲ್ಲನೂ ತುಂಬಾ ಆಡಿದ್ದೀನಿ ನನ್ನ ರಿಲೇಟಿವ್ಸ್ ಜೊತೆ ಆಗಲಿ, ಫ್ರೆಂಡ್ಸ್ ಜೊತೆ ಆಗಲಿ. ಬಟ್ ಅವೆಲ್ಲ ಡೇಸ್ ತುಂಬ ನೆನಪು ಬರ್ತವೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಹೇಗೂ ದೊಡ್ಡವರಾಗ್ತೀವಿ, ಹೇಗೂ ನಾವು ಬೆಳೀತಾ ಹೋಗ್ತೀವಿ, ಹೀಗೆ ನಮ್ಮದು ಸಂಬಂಧಗಳು ಸ್ವಲ್ಪ ಮರೆಮಾಚ್ತವೆ ಅಂತೀವಿ. ಹೀಗೆ ಸ್ವಲ್ಪ ಅಂದರೆ ಕೆಟ್ಟದಾಗಿ ಅಂತೇನಿಲ್ಲ, ಸ್ವಲ್ಪ ದೂರ ಆಗಿ ಉಳಿತಾ ಇರ್ತದೆ. ಮನಸ್ತಾಪನೆಗಳು ತುಂಬ ಬೆಳೀತಾ ಹೋಗೋದರಿಂದ ಅವ್ರ ಪಾಡಿಗೆ ನಮ್ಮ ಪಾಡಿಗೆ ಆಗಿ ಇರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಬಟ್ ಎಷ್ಟಾಗುತ್ತೆ ಅಷ್ಟು ನಾನು ಈ ಥರ ಎಲ್ಲ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ ಊರ ಕಡೆ ಹೋದರೆ. ಬಿಕಾಸ್ ತವರ ಮನೆಯಲ್ಲಿನೇ ಈ ಥರ ಎಲ್ಲ ಮೂಮೆಂಟ್ಸ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಬಿಕಾಸ್ ಗಂಡನ ಮನೆಯಲ್ಲಿ ಕೂಡ ಅದರ ಆಗಲ್ಲ. ಅದೇ ಸೊಸೆಯಾಗಿ ಇರ್ತೀವಲ್ವ, ಸೊಸೆ ಅಡುಗೆ ಮಾಡೋದು, ಕೆಲಸ ಮಾಡೋದು, ಸುಮ್ಮನೆ ಕೈ ಕಟ್ಕೊಂಡು ಕುಂದ್ರೋದು, ಆ ಥರ ಇರಬೇಕು. ಸೊ ಬಟ್ ತವರ ಮನೆಯಲ್ಲಿ ನಾವು ಒಂಥರ ಚಿಕ್ಕ ಮಕ್ಕಳ ಥರ ಇರ್ಬೋದು. ಸೊ ಖುಷಿ ಆಗುತ್ತೆ ತವರ ಮನೆಯಲ್ಲಿ ಹೋದಾಗೆ. ಬಿಕಾಸ್ ಅಲ್ಲಿ ತುಂಬಾ ಮೂಮೆಂಟ್ಸ್ ಇರುತ್ತೆ, ಅಲ್ಲೆಲ್ಲ ತುಂಬಾ ಮೆಮರೀಸ್ ಇರುತ್ತೆ. ತವರ ಮನೆ ಅಂದರೆ ಏನು ಎಲ್ಲನೂ ನಾವು ನಮ್ಮದು 25 ಇಯರ್ಸ್ ನಾವು ಕಳೆದಿರ್ತಿರ್ತೀವಿ. ಅದು ಅಷ್ಟು ಬೇಗ ಮರೆಯೋಕ್ಕೆ ಸಾಧ್ಯನೇ ಆಗಲ್ಲ. ಬಟ್ ಕೆಲವರು ಏನೇನೋ ಮಾಡಿ ಅದಕ್ಕೂ ನಮ್ಮ ಮನಸ್ಸು ನೋಯಿಸ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಅವ್ರ ದಾರಿಗೆ, ನಾವು ನಮ್ಮ ದಾರಿಗೆ. ಬಟ್ ನೆಕ್ಸ್ಟ್ ಇವಾಗ ನೋಡಿ ಕಳಸ ಬರ್ತಾ ಇದೆ. ಅಮ್ಮ ಅದಕ್ಕೆ ಫಸ್ಟು ಒಂದು ಪೂಜೆ ಮಾಡ್ತಾವ್ರೆ. ಯಾವಾಗಲೂ ವರ್ಷವೂ ಅಮ್ಮ, ತಮ್ಮ, ಅಣ್ಣ, ಅಪ್ಪ ಎಲ್ಲರೂ ಮಾಡ್ತಾಯಿದ್ದಾರೆ. ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಅಪ್ಪಗೂ ಕೂಡ ನೋಡ್ಬೋದು. ಸೊ ಈ ಥರ ಎಲ್ಲನೂ ಪೂಜೆ ಎಂಜಾಯ್ ಮಾಡ್ತೀವಿ. ನೆಕ್ಸ್ಟ್ ದಿನ ಅಪ್ಕಮಿಂಗ್ ವೀಡಿಯೋಸ್ ಬರ್ತಾ ಇದೆ.